ಅಧಿಕಾರಿಗಳ ಮೇಲೆ ಹಲ್ಲೆ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ಶಿವಾಜಿನಗರದಲ್ಲಿ ಜಿಬಿಯ ಅಧಿಕಾರಿಗಳ ಮೇಲೆ ಹಲ್ಲೆ ಹಿನ್ನೆಲೆಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಜಾಗಗಳಲ್ಲಿ ಬಿಗಿ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಪ್ರಾರಂಭದಿಂದಲೂ ಹೀಗೆ ಮಾಡ್ಕೊಂಡು ಬಂದಿದ್ರೆ ನಿನ್ನೆ ಪ್ರಕರಣ ಆಗ್ತಾ ಇರಲಿಲ್ಲ. ಯಾಕಂತಂದ್ರೆ ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಜನ ಕೆಲವರು ಸ್ಪಂದಿಸ್ತಾರೆ, ಕೆಲವರು ಆಕ್ರೋಶಕ್ಕೆ ಕಾರಣವಾಗುತ್ತೆ, ಶಾಪ ಹಾಕ್ತಾರೆ, ಹೊಡಿಲಿಕ್ಕೆ ಬರ್ತಾರೆ, ಬೈಕೊಳ್ತಾರೆ, ಕೆಲವರು ಹೌದಪ್ಪ ಅಂತ ಹೇಳಿ ಸರ್ಕೊಳ್ತಾರೆ. ಎಲ್ಲ ವಾರ್ಡ್ಗಳಲ್ಲೂ ಕೂಡ ಬಂದೋಬಸ್ತ್ಗೆ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಹೇಮಂತ್ ಸಿಂಗ್ ಸೂಚನೆ ನೀಡಿದ್ದಾರೆ. ನೋಡಿ, ಅಧಿಕಾರಿಗಳ ಮೇಲೆ ಹಲ್ಲೆ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಶಶಿಧರ್, ನಿನ್ನೆ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ? ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಅಲರ್ಟ್ ಆಗಿದೆ, ಏನಿದೆ ಮಾಹಿತಿ? ಕುಸುಮಾ, ನಿನ್ನೆ ಶಿವಾಜಿನಗರ ಬಸ್ ನಿಲ್ದಾಣದಲ್ಲಿ ಜಿಬಿಎ ಅಧಿಕಾರಿಗಳು ಪಾದಚಾರಿ ಮಾರ್ಗವನ್ನ ಒತ್ತುವರಿ ತೆರವು ಮಾಡಬೇಕಾದ ಸಂದರ್ಭದಲ್ಲಿ ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ಏಕಾಏಕಿಯಾಗಿ ಇಲ್ಲಿದ್ದಂತ ಕೆಲವೊಂದಷ್ಟು ಜನ ಕನ್ನಡ ಪರ ಹೋರಾಟಗಾರರು ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತೆ ಸಂಪರ್ಕಕ್ಕೆ ತಗೊಳ್ತೇನೆ ಶಶಿಧರ್. ನಿನ್ನೆ ಆದಂತಹ ಅಂದರೆ ಶಿವಾಜಿನಗರದಲ್ಲಿ ಏನು ಅಧಿಕಾರಿಗಳ ಮೇಲೆ ಹಲ್ಲೆ ಆಗತ್ತೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತ್ವರಿತವಾಗಿ ಪೊಲೀಸರು ಕೂಡ ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡ್ತಾರೆ. ಅದಾದಂತಹ ಬೆನ್ನಲ್ಲೇ ಕೂಡ ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗ್ತಾರೆ. ಸಚಿವರು ಕೂಡ ಈ ಸಂಬಂಧವಾಗಿ ಬಹಳ ಅಧಿಕಾರಿಗಳ ಒಂದು ಕಾರ್ಯಕ್ಕೆ ಮೆಚ್ಚುಗೆಯನ್ನು ಕೂಡ ಬಹಳಷ್ಟು ಸವಾಲುಗಳಿಗೆ ಎದುರಾಗುತ್ತೆ. ಆ ಸವಾಲುಗಳನ್ನು ಹಿಮ್ಮೆಟ್ಟಿಸಿ ನಾವು ಮುಂದೆ ಸಾಕ್ತಾ ಹೋಗ್ತಾ ಇದ್ದೀವಿ ಅಂತ ಹೇಳಿ ಒಂದು ಕಡೆ ಅವರು ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾರೆ. ಮತ್ತೊಂದು ಕಡೆ ಪೊಲೀಸ್ ಇಲಾಖೆನೂ ಕೂಡ ಫುಲ್ ಅಲರ್ಟ್ ಆಗಿದೆ. ಎಲ್ಲೆಲ್ಲಿ ತೆರವು ಒತ್ತುವರಿ ಕಾರ್ಯವನ್ನು ನಡೆಸಲಾಗುತ್ತೆ, ಸೊ ಆ ಒಂದು ಜಾಗಗಳಲ್ಲಿ ಅಧಿಕಾರಿಗಳಿಗೆ ಪೂರ್ಣ ರಕ್ಷಣೆಯನ್ನು ಒದಗಿಸುವಂತಹ ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆ ಮಾಡುತ್ತೆ. ಯಾಕೆಂದರೆ ನಿನ್ನೆನೂ ಕೂಡ 4 ಜನ ಇದ್ರು, ಬಟ್ ಅಲ್ಲಿ ಹೇಳ್ತಾ ಇರುವಂತಹ ಪ್ರಕಾರವಾಗಿ ಅಧಿಕಾರಿಗಳು ಪೊಲೀಸರು ಏನೂ ಮಾಡಲಿಲ್ಲ ಅಂತ ಹೇಳಿ, ಬಟ್ ಇನ್ನೂ ಹೆಚ್ಚಿನ ರೀತಿಯಾಗಿ ರಕ್ಷಣೆಯನ್ನು ಕೊಡಬೇಕು ಅನ್ನುವಂತಹ ಕಾರಣವಾಗಿ ಬಂದೋಬಸ್ತನ್ನು ಕೂಡ ಎಲ್ಲ ವಾರ್ಡ್ಗಳಲ್ಲೂ ಮಾಡಲಾಗ್ತಾ ಇದೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಶಶಿಧರ್, ಏನಿದೆ ಅಪ್ಡೇಟ್ಸ್ ಮುಂದುವರಿಸೋದಾದ್ರೆ? ಕುಸುಮಾ, ನಿನ್ನೆ ಶಿವಾಜಿನಗರದಲ್ಲಿ ಜಿಬಿಎ ಅಧಿಕಾರಿಗಳ ಮೇಲೆ ಏಕಾಏಕಿಯಾಗಿ ದಾಳಿ ಮಾಡಿದ್ದು ಇಡೀ ಬೆಂಗಳೂರು ಬೆಚ್ಚಿ ಬೀಳುವಂತ ಪ್ರಸಂಗ ನಡೆದಿತ್ತು. ತಕ್ಷಣ ಎಚ್ಚೆತ್ತುಕೊಂಡಂತ ಜಿಬಿಎ ಆಯುಕ್ತರು ಆ ಸ್ಥಳಕ್ಕೆ ಬಂದ್ರು. ಅಧಿಕಾರಿಗಳು ಕೂಡ ಹೋಗಿ ಇಲ್ಲೇ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಿಸಿದ್ರು. ಸದ್ಯಕ್ಕೆ ಸ್ಥಳಕ್ಕೆ ಎಡಿಜಿಪಿ ಅವರು ಕೂಡ ಸ್ಥಳಕ್ಕೆ ಬಂದು ಯಾಕೆ ಈ ಘಟನೆ ಆಯ್ತು, ಅಲ್ಲೇ ಮಾಡಿದ ಉದ್ದೇಶ ಏನಾಗಿತ್ತು, ಪೆಪ್ಪರ್ ಸ್ಪ್ರೇ ಮಾಡಿದ್ದು ಯಾಕೆ, ಅವರ ಉದ್ದೇಶ ಏನಾಗಿತ್ತು, ಯಾವ ಸಂಘಟನೆಗಳಲ್ಲಿ ಇವರೆಲ್ಲ ಭಾಗಿಯಾಗಿದ್ರು ಅಂತ ಎಲ್ಲಾ ಆಯಾಮಗಳು ಕೂಡ ತನಿಖೆಯನ್ನ ಮಾಡಿದಾಗ ಬಸವರಾಜ್ ಮೂಲ ಆರೋಪಿ ಇದಾರಲ್ಲ, ಆತ ಇದೇ ಶಿವಾಜಿನಗರ ಬಸ್ ನಿಲ್ದಾಣದಲ್ಲಿ ಸುಮಾರು ವರ್ಷಗಳಿಂದ ಬೀಡು ಬಿಟ್ಕೊಂಡು ಕೆಲವೊಂದಷ್ಟು ಹೋರಾಟಗಳನ್ನ ಮಾಡಿಕೊಂಡು ಇಲ್ಲಿ ಒಂದಷ್ಟು ಜನನ್ನ ಎದುರಿಸಿಕೊಂಡು ಸುಮಾರು 15 ಅಂಗಡಿಗಳನ್ನ ಇಟ್ಕೊಂಡು ಅದನ್ನ ಬಾಡಿಗೆ ರೂಪದಲ್ಲಿ ಬಿಟ್ಕೊಂಡು ಪ್ರತಿ ತಿಂಗಳು ಕೂಡ 25ರಿಂದ 30,000 ರೂಪಾಯಿ ಹಣವನ್ನ ವಸೂಲಿ ಮಾಡ್ತಿದ್ದ ಅನ್ನೋ ಗಂಭೀರ ಆರೋಪ ಸದ್ಯಕ್ಕೆ ಕೇಳಿ ಬರ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಅಂಗಡಿಗಳಿಗೆ ಜೆಸಿಬಿಗಳು ಪಾದಚಾರಿ ಮಾರ್ಗದಲ್ಲಿ ಒತ್ತುವರಿ ತೆರವು ಮಾಡೋದಕ್ಕೆ ಜೆಸಿಬಿ ಮುಖಾಂತರ ಬಂದ್ರು, ಆಗ ಆತನಿಗೆ ತಡೆಯಲಾರದೆ ಒಂದಷ್ಟು ಜನ ಸಂಘಟನೆಗಳನ್ನ ಜೊತೆಯಲ್ಲೇ ಉಳಿಸಿಕೊಂಡು ಜಿಬಿ ಅಧಿಕಾರಿಗಳ ಮೇಲೆ ಏಕಾಏಕಿಯಾಗಿ ಆ ದಾಳಿಯನ್ನ ಮಾಡಿ ಹೆಲ್ಮೆಟ್ ಅನ್ನು ಕೂಡ ಹೊಡೆದು ಆ ರಸ್ತೆಗೆ ತಳ್ಳುವಂತ ಕೆಲಸವನ್ನು ಕೂಡ ಮಾಡಿದ್ರು. ಸದ್ಯಕ್ಕೆ 10 ಜನರನ್ನ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡೆದಿದ್ದಾರೆ. ಇವತ್ತು ಅವರನ್ನ ಆ ಕೋರ್ಟ್ಗೆ ಕರೆದುಕೊಂಡು ಹೋಗಿ ಅದಕ್ಕಿಂತ ಮುಂಚಿತವಾಗಿ ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿ ಪೊಲೀಸರು ಕೂಡ ಇನ್ನೊಂದಷ್ಟು ಈ ಘಟನೆಗೆ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ಒಂದು ಎಲ್ಲಾ ಆಯಾಮಗಳಲ್ಲಿ ಕೂಡ ತನಿಖೆ ಮಾಡುವಂತ ಅಗತ್ಯತೆ ಇದೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಸುಮಾರು ಕೃಷ್ಣ ಬೈರೇಗೌಡ ಸೂಚನೆಯನ್ನು ಕೊಟ್ಟಂತೆ ಸುಮಾರು 2,000 ಕಿಲೋಮೀಟರ್ನಷ್ಟು ಮುಖ್ಯ ರಸ್ತೆ ಮತ್ತೆ ಉಪಮುಖ್ಯ ರಸ್ತೆಗಳಲ್ಲಿ ಒತ್ತುವರಿ ತೆರವನ್ನ ಮಾಡುವಂತ ಅವಶ್ಯಕತೆ ಇದೆ. ಅದರಲ್ಲಿ ಸುಮಾರು ಈಗಾಗಲೇ 750 ಕಿಲೋಮೀಟರ್ನಷ್ಟು ಪಾದಚಾರಿ ಮಾರ್ಗವನ್ನ ಒತ್ತುವರಿ ತೆರವನ್ನ ಮಾಡಿದ್ರೆ, ಆದ್ರೆ ಈ ರೀತಿಯಾಗಿ ಎಲ್ಲೂ ಕೂಡ ಒತ್ತುವರಿ ತೆರವಿಗೆ ಎಲ್ಲೂ ಕೂಡ ವಿರೋಧವನ್ನು ಕೂಡ ವ್ಯಕ್ತಪಡಿಸಿಲ್ಲ. ಪ್ರಾರಂಭದಲ್ಲಿ ಕೆಲವೊಂದಷ್ಟು ಜನ ಬೀದಿ ಬದಿ ವ್ಯಾಪಾರಿಗಳು ನಾವು ಇದನ್ನೇ ನಂಬಿಕೊಂಡು ಜೀವನವನ್ನ ಮಾಡ್ತಿದ್ದೇವೆ, ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಮನವಿಯನ್ನ ಮಾಡಿದ್ರು. ಅದಕ್ಕೆ ಸ್ಪಂದಿಸಿದಂತ ಸಚಿವರು ಮತ್ತೆ ಜಿಬಿ ಅಧಿಕಾರಿಗಳು ಒಂದು ಸಬ್ ರೋಡ್ ಕ್ರಾಸ್ ರೋಡ್ಗಳಲ್ಲಿ ಮುಖ್ಯ ರಸ್ತೆ ಉಪಮುಖ್ಯ ರಸ್ತೆಗಳನ್ನ ಬಿಟ್ಟು ಬೇರೆ ಕಡೆ
ಮೇಲೆ ನಿಮ್ಗೆ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತೀವಿ, ನಿಮ್ಗೆ ಬೇಕಾದಂತ ಎಲ್ಲ ಅನುಕೂಲ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ರು. ಆ ಭರವಸೆಯ ನಂತರ ಬೀದಿ ಬದಿ ವ್ಯಾಪಾರಿಗಳು ಕೂಡ ಜಿಬಿಎ ಅಧಿಕಾರಿಗಳಿಗೆ ಒತ್ತುವರಿ ತೆರವನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿದ್ರು, ಸಹಕಾರವನ್ನು ಕೂಡ ನೀಡ್ತಿದ್ರು. ಕೆಲವೊಂದಷ್ಟು ಜನ ತಾವಾಗಿ ತಾವು ಒತ್ತುವರಿ ತೆರವನ್ನ ಮಾಡ್ಕೊಳ್ತಿದ್ರು, ಅದಕ್ಕೂ ಕೂಡ ಜಿಬಿಎ ಅಧಿಕಾರಿಗಳು ಮತ್ತೆ ಟ್ರಾಫಿಕ್ ಪೊಲೀಸ್ ಕೂಡ ಅವಕಾಶವನ್ನ ಮಾಡ್ಕೊಡ್ತಿದ್ರು. ಕೆಲವೊಂದಷ್ಟು ಜನ ವಿರೋಧ ವ್ಯಕ್ತಪಡಿಸಿದಾಗ ಆ ಜಿಬಿಎ ಅಧಿಕಾರಿಗಳು ಯಾವುದೇ ರೀತಿಯಾಗಲೂ ಕೂಡ ಮುನ್ಸೂಚನೆ ಕೊಡದೆ ಆ ಒಂದು ಒತ್ತುವರಿ ತೆರವನ್ನ ಮಾಡಿ ಅವರಿಗೆ ದಂಡ ವಿಧಿಸುವಂತ ಪ್ರಯೋಗವನ್ನು ಕೂಡ ಮಾಡಿದ್ರು. ಆದ್ರೆ ಇದೆಲ್ಲದರ ನಡುವೆ ಶಿವಾಜಿನಗರದಲ್ಲಿ ನಡೆದಂತ ಘಟನೆ ಇಡೀ ಬೆಂಗಳೂರು ಬೆಚ್ಚಿ ಬೀಳಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಏನ್ 10 ಜನರನ್ನು ಕೂಡ ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಒಂದಷ್ಟು ಜನ 4 ಜನ ಹೋರಾಟಗಾರರು ಅಂತ ಕೂಡ ಗೊತ್ತಾಗಿದೆ, ಇನ್ನು 6 ಜನ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಅಂತ ಕೂಡ ಗೊತ್ತಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಬೀದಿ ಬದಿ ವ್ಯಾಪಾರಿಗಳು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದು, ನಾವ್ಯಾರು ಕೂಡ ಈ ರೀತಿಯಾಗಿ ಆ ಒತ್ತುವರಿ ತೆರವಿಗೆ ನಾವು ಆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿಲ್ಲ, ನಾವು ಕೂಡ ನಮ್ಮ ಮನವಿಯನ್ನು ಕೂಡ ಮಾಡಿದ್ದೇವೆ ಅಂತ ಕೂಡ ಹೇಳಿದ್ರು. ಈ ಒಂದು ಘಟನೆ ನಡೀತ ತಕ್ಷಣ ನಗರ ಪೊಲೀಸ್ ಆಯುಕ್ತರು ಕೂಡ ಎಚ್ಚೆತ್ತುಕೊಂಡು ಪ್ರತಿಯೊಂದು ಪೊಲೀಸ್ ಠಾಣೆ ಕೂಡ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಒತ್ತುವರಿ ತೆರವು ಮಾಡ್ತಾರೆ ಅಲ್ಲಿ ಬಿಗಿ ಬಂದೋಬಸ್ತ್ ಅನ್ನ ಕೂಡ ಕೊಡಿ ಅಂತ. ಸದ್ಯಕ್ಕೆ ನಿನ್ನೆ ಒತ್ತುವರಿ ಮಾಡಿರುವಂತ ಕೆಲವೊಂದಷ್ಟು ಪರಿಕರಗಳನ್ನ ಈಗ ತೆರವು ಮಾಡುವಂತ ಕೆಲಸವನ್ನ ಜಿಬಿಎ ಅಧಿಕಾರಿ ಮಾಡ್ತಿದ್ದಾರೆ. ಎಸ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.